ನಮಸ್ಕಾರ ನೆಲಮಂತವರೇ. ದರಖಾಸ್ತು ಪೋಡಿಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ದರಖಾಸ್ತು ಪೋಡಿ ಕಡತವನ್ನು ತಾಲೂಕು ಕಚೇರಿಯಿಂದ ಭೂಮಾಪನ ಶಾಖೆಗೆ ಕಳಿಸ್ಕೊಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ಒಬ್ಬ ಮಂಜೂರಿದಾರದಲ್ಲದೆ ಅನೇಕ ಮಂಜೂರಿದಾರರ ಕಡತಗಳನ್ನು ಒಟ್ಟುಗೂಡಿಸಿ ಅಳತೆಗೆ ಕಳಿಸ್ಕೊಡ್ತಾ ಇದ್ದೆ. ಅಳತೆಗೆ ಬಂದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಮತ್ತು ಮಂಜೂರಿ ವಿಸ್ತೀರ್ಣಕ್ಕೆ ಸರಿಯಾಗಿ ಅನುಭವದಲ್ಲಿದ್ದರೆ ದುರಸ್ತಿ ಕಾರ್ಯ ಸಂಪೂರ್ಣ ಆಗ್ತಾ ಇತ್ತು. ಆದರೆ ಹಲವು ಪ್ರಕರಣಗಳಲ್ಲಿ ವ್ಯತ್ಯಾಸ ಉಂಟಾಗಿ ಅವುಗಳನ್ನು ತಾಲೂಕು ಕಚೇರಿಗೆ ವಾಪಸ್ ಕಳಿಸಲಾಗಿತ್ತು. ಯಾವ ಪ್ರಕರಣದಲ್ಲಿ ಕಳಿಸಲಾಗ್ತಾ ಇತ್ತು ಅನ್ನೋದಾದರೆ, ಉದಾಹರಣೆಗೆ ಮಂಜೂರಿ ವಿಸ್ತೀರ್ಣಕ್ಕಿಂತ ಕಡಿಮೆ ಅನುಭವ ಇದ್ದಾಗ ಅದನ್ನು ದುರಸ್ತಿ ಮಾಡಲಿಕ್ಕೆ ಸಾಧ್ಯವಿರುತ್ತಿರಲಿಲ್ಲ. ಆದರೆ ಮಂಜೂರಿದಾರರು ನಮಗೆ ಮಂಜೂರಿ ವಿಸ್ತೀರ್ಣಕ್ಕೆ ಪೋಡಿ ಮಾಡಬೇಕು ಅಂತ ಹಠ ಮಾಡಿದಾಗ ಸಂಬಂಧಪಟ್ಟ ಕಡತವನ್ನು ತಾಲೂಕು ಕಚೇರಿಗೆ ಕಳಿಸಲಾಗ್ತಾ ಇತ್ತು. ಕೆಲವು ಸಂದರ್ಭಗಳಲ್ಲಿ ಮಂಜೂರಿ ವಿಸ್ತೀರ್ಣಕ್ಕಿಂತ ಹೆಚ್ಚು ಅನುಭವ ಇರ್ತಾ ಇದ್ರು. ಇಂಥ ಸಂದರ್ಭದಲ್ಲೂ ಸಹ ತಾಲೂಕು ಕಚೇರಿಗೆ ಕಡತವನ್ನು ವಾಪಸ್ ಮಾಡಲಾಗ್ತಾ ಇತ್ತು. ಕೆಲವು ಸಂದರ್ಭಗಳಲ್ಲಿ ಸಾಗುವಳಿ ಚೀಟಿಯಲ್ಲಿ ಇರ್ತಕ್ಕಂಥ ಹೆಸರಿಗೂ ಪಹಣಿಯಲ್ಲಿ ಇರ್ತಕ್ಕಂಥ ಹೆಸರು ಸಣ್ಣ ಪುಟ್ಟ ಬದಲಾವಣೆ ಇರ್ತಾ ಇತ್ತು. ಇದನ್ನು ಕಳಿಸುವಂತೆ ತಹಸೀಲ್ದಾರ್ ಅವರಿಗೆ ಕಡತವನ್ನು ವಾಪಸ್ ಮಾಡಲಾಗ್ತಾ ಇತ್ತು. ಕೆಲವು ಸಂದರ್ಭದಲ್ಲಿ ಅರ್ಜಿದಾರರಿಗೆ ಮಂಜೂರಿ ಮಾಡೋದಕ್ಕಿಂತ ಮುಂಚೆ ಕಂದಾಯ ನಕ್ಷೆ ಅಂದರೆ ರೆವಿನ್ಯೂ ಸ್ಕೆಚ್ ತಯಾರು ಮಾಡಲಾಗ್ತಾ ಇತ್ತು. ಅಳತೆ ಮಾಡಿದಾಗ ಅವರ ಅನುಭವಕ್ಕೂ ಮತ್ತೆ ಕಂದಾಯ ನಕ್ಷೆಗೂ ವ್ಯತ್ಯಾಸ ಇತ್ತು. ಇದರಿಂದಾಗಿ ಸಂಬಂಧಪಟ್ಟ ಎಲ್ಲ ಕಡತಗಳನ್ನು ತಯಾರಿಸಿ ಪೋಡಿ ಸ್ಕೆಚ್ ಮಾತ್ರ ಅನುಮೋದನೆಗೆ ತಹಸೀಲ್ದಾರ್ ಅವರಿಗೆ ಕಳಿಸಲಾಗ್ತಾ ಇತ್ತು. ಕೆಲವು ಪ್ರಕರಣಗಳಲ್ಲಿ ಮಂಜೂರಿ ಒಂದು ಸರ್ವೆ ನಂಬರ್ ಆಗಿರುತ್ತೆ, ಆದರೆ ಅರ್ಜಿದಾರರು ಬೇರೆ ಸರ್ವೆ ನಂಬರ್ಲಿ ಅನುಭವದಲ್ಲಿರ್ತಿದ್ರು. ಇಂತಹ ಸಂದರ್ಭದಲ್ಲೂ ಸಹ ತಹಸೀಲ್ದಾರ್ಗೆ ಕಡತವನ್ನು ಕಳಿಸಲಾಗ್ತಾ ಇತ್ತು. ಕೆಲವು ಪ್ರಕರಣಗಳಲ್ಲಿ ಅರ್ಜಿದಾರರು ಅನುಭವದಲ್ಲೇ ಇರ್ತಿರ್ಲಿಲ್ಲ, ಜಮೀನು ಬೀಳಿರ್ತಿತ್ತು. ಅಕ್ಕಪಕ್ಕದವನ್ನು ವಿಚಾರಿಸಿದಾಗ ಇಲ್ಲ ಇದರಲ್ಲಿ ಯಾರು ಇಲ್ಲ ಅಂತ ಕಂಡು ಬಂದಾಗ ಅಥವಾ ಅರ್ಜಿದಾರರೇ ಅನುಭವದಲ್ಲಿ ಇದ್ರು ಅಂತಂದು ದೃಢವಾದಾಗ ಮಾತ್ರ ದುರಸ್ತಿ ಮಾಡ್ತಾ ಇದ್ರು. ಇಲ್ಲ ಅಂತಂದ್ರೆ ಸಂಬಂಧಪಟ್ಟ ಕಡತವನ್ನ ತಹಸೀಲ್ದಾರ್ಗೆ ರವಾನೆ ಮಾಡ್ತಾ ಇದ್ರು. ಕೆಲವು ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ, ಒಂದು ಕಡತದಲ್ಲಿ ಮಂಜೂರಾಗಿರ್ತಕ್ಕಂಥ ಜಾಗವನ್ನ ಬೇರೊಂದು ಕಡತದಲ್ಲಿ ಅದೇ ಜಾಗವನ್ನ ಇತರರಿಗೆ ಮಂಜೂರು ಮಾಡ್ತಾ ಇದ್ರು. ಇದರಿಂದ ಗೊಂದಲ ಉಂಟಾಗ್ತಾ ಇತ್ತು. ಇದನ್ನು ಸರಿಪಡಿಸಿಕೊಳ್ಳುವ ಬಗ್ಗೆ ತಹಸೀಲ್ದಾರ್ಗೆ ಕಡತವನ್ನ ರವಾನೆ ಮಾಡಲಾಗ್ತಾ ಇತ್ತು. ನೆಲಮಂದವರು ಸಹ ಅಸಹಕಾರ ತೋರ್ತಾ ಇದ್ರು. ಅಂತಂದ್ರೆ ಅಳತೆಗೆ ಗೈರಾಗ್ತಾ ಇದ್ರು, ಹೇಳಿಕೆ ಸಹಿ ಮಾಡ್ತಾ ಇರಲಿಲ್ಲ, ಅಳತೆಗೆ ಚೈನ್ನ ಹಿಡಿಲಿಕ್ಕೆ ಯಾರು ಸಹಕಾರ ಕೊಡ್ತಾ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಕಡತವನ್ನ ವಾಪಸ್ ಮಾಡಲಾಗ್ತಾ ಇತ್ತು. ಹಾಗೂ ಇನ್ನು ಇತರೆ ಹಲವು ಕಾರಣಗಳಿಂದಾಗಿ ಕಳತೆ ಕಾರ್ಯ ಪೂರೈಸದೆ ಅಪೂರ್ಣ ಆಗ್ತಾ ಇತ್ತು. ಈಗ ಉದಾಹರಣೆಗೆ ಒಂದು ಕಡತದಲ್ಲಿ 10 ಜನ ಇದ್ರು ಅಂತಂದ್ರೆ ಅದರಲ್ಲಿ ಇಬ್ಬರದು ಏನಾದರೂ ತೊಂದರೆ ಇತ್ತು ಅಂತಂದ್ರೆ ಇನ್ನು 8 ಜನಕ್ಕೆ ತೊಂದರೆ ಆಗ್ತಾ ಇತ್ತು. ಇದರಿಂದ ಕಡತಗಳು ದಿನೇ ಹೆಚ್ಚಾಗ್ತಾ ಹೋದು ದುರಸ್ತಿ ಕಾರ್ಯ ಅಪೂರ್ಣ ಆಗ್ತಾ ಇತ್ತು. ಇದರಿಂದ ಯಾವುದೋ ಒಂದು ಸರ್ವೆ ನಂಬರ್ಲಿ 100 ಎಕರೆ ಇತ್ತು ಅಂತಂದ್ರೆ 80 ಎಕರೆ ಮಂಜೂರಾಗಿದ್ರೆ 20 ಎಕರೆ ಎಲ್ಲಿದೆ ಅನ್ನೋದು ಹುಡುಕೋದೆ ಬಹಳ ಕಷ್ಟ ಆಗ್ತಾ ಇತ್ತು. ಇದರಿಂದ ಯಾವುದೇ ಸಾರ್ವಜನಿಕ ಉದ್ದೇಶಕ್ಕೆ ಜಮೀನು ಮಂಜೂರು ಮಾಡಲಿಕ್ಕೆ ತುಂಬಾ ತೊಂದರೆ ಆಗ್ತಾ ಇತ್ತು. ಇದನ್ನ ಗಂಭೀರವಾಗಿ ಪರಿಶೀಲಿಸತಕ್ಕಂಥ ಸರ್ಕಾರ ಒಂದು ಆದೇಶ ಮಾಡುತ್ತೆ. ಈ ಆದೇಶ ಪ್ರಕಾರ ಎಲ್ಲ ಕೆಲಸಗಳು ಈಗ ಸಮರ್ಪಕವಾಗಿ ಜರುಗ್ತಾ ಇದ್ದಾರೆ. ಆದರೆ ಈ ಹೊಸ ಆದೇಶ ಏನು ಅನ್ನೋದ್ರ ಬಗ್ಗೆ ನಾನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಟೈಪ್ ಮಾಡಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.